ರುಚಿಯಾದ ಮೂಲಂಗಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ಇವತ್ತು ತೋರಿಸಿಕೊಡ್ತೇನೆ. ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಎನಿಸಿಕೊಳ್ತೇನೆ. ನಾನು ವಿಡಿಯೋ ಹಾಕದೆ ಕೆಲವು ದಿನಗಳಾಯಿತು. ಇವತ್ತು ಫ್ರೆಶ್ ಆಗಿ ಮೂಲಂಗಿ ಸಿಕ್ಕಿತು, ಹಾಗೆ ಅದರ ಪಲ್ಯ ಮಾಡುವ ಅಂತ ಹೇಳಿ ಸ್ವಲ್ಪ ಸೊಪ್ಪು ಮತ್ತು ಎರಡು ಮೂಲಂಗಿ ತೆಗೆದುಕೊಂಡಿದ್ದೇನೆ. ಮೂಲಂಗಿಯದ್ದು ಸಿಪ್ಪೆ ತೆಗೀಲಿಲ್ಲ, ನಾನು ತೆಗೆಯುವುದೂ ಇಲ್ಲ. ಯಾವಾಗಲೂ ಚೆನ್ನಾಗಿ ತೊಳೆದುಕೊಳ್ತೇನೆ. ಫ್ರೆಶ್ ಆಗಿದೆ, ಎಳೆಯದಾಗಿದೆ. ಅದನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಮೂಲಂಗಿಯನ್ನು ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ ಚೆನ್ನಾಗಿರುವ ಫ್ರೆಶ್ ಆಗಿರುವಂತಹ ಮೂಲಂಗಿ ನಮಗೆ ಸಿಗ್ತದೆ. ಆದ್ದರಿಂದ ಅದರದ್ದು ಉಪಯೋಗವನ್ನು ನಾವು ಪಡೆದುಕೊಳ್ಬೇಕು. ಸಣ್ಣಕ್ಕೆ ಹೆಚ್ಚಿದಷ್ಟು ಒಳ್ಳೆಯದು. ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ, ಹೆಚ್ಚು ಟೈಮು ತೆಗೆದುಕೊಳ್ಳೋದಿಲ್ಲ. 10-15 ನಿಮಿಷದೊಳಗೆ ಎಲ್ಲ ರೆಡಿಯಾಗಿ ಬಿಡ್ತದೆ. ಇದು ಅನ್ನದ ಜೊತೆಗೂ ಚೆನ್ನಾಗಿರ್ತದೆ, ಚಪಾತಿ ಜೊತೆಗೂ ಚೆನ್ನಾಗಿರ್ತದೆ. ಒಂದೇ ಒಂದು ಹಸಿಮೆಣಸು ಹಾಕಿದ್ದೇನೆ, ನೀವು ಬೇಕಿದ್ದರೆ ಜಾಸ್ತಿ ಹಾಕಿಕೊಳ್ಬಹುದು. ಇನ್ನು ಸ್ವಲ್ಪ ಸಾಂಬಾರು ಪುಡಿಯು ಹಾಕಲಿಕ್ಕಿರುವ ಕಾರಣ ನಾನು ಹಸಿಮೆಣಸು ಹೆಚ್ಚಿಗೆ ಹಾಕ್ಕೊಳ್ಳಿಲ್ಲ. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕಿಕೊಳ್ಬಹುದು. ಈಗ ಹೆಚ್ಚಿಕೊಂಡದ್ದಾಯಿತು. ಬಾಣಲೆ ಆಗಲೇ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. 2 ಚಮಚ ನಾನು ಎಳ್ಳೆಣ್ಣೆ ತೆಗೆದುಕೊಂಡಿದ್ದೇನೆ. ಚಳಿಗಾಲದಲ್ಲಿ ಯಾವಾಗಲೂ ನಾನು ಎಳ್ಳೆಣ್ಣೆಯನ್ನೇ ಉಪಯೋಗಿಸೋದು. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸಿಕೊಳ್ಳಿ. ಸಾಸಿವೆ, ಉದ್ದಿನ ಬೇಳೆದ್ದು ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ತಯಾರಾಯಿತು. ಈಗ ಹೆಚ್ಚಿಟ್ಟುಕೊಂಡಿರುವಂತಹ ತರಕಾರಿಯನ್ನು ಸೇರಿಸುವ. ಯಾವಾಗಲೂ ಮೂಲಂಗಿಯನ್ನು ಮಾಡುವಾಗ ಸೊಪ್ಪು ಸಮೇತ ಮಾಡಬೇಕು. ಬರೀ ಸೊಪ್ಪಿದ್ದು ಅಷ್ಟು ಚೆನ್ನಾಗಿರುವುದಿಲ್ಲ, ಬರೀ ಮೂಲಂಗಿನೂ ನಮಗೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ. 2 ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ, ರುಚಿಯಾಗಿರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ತುಂಡು ಬೆಲ್ಲ ಸೇರಿಸಿಕೊಳ್ಳಿ. ಚೆನ್ನಾಗಿ ಮಗ್ಚಿಕೊಳ್ಬೇಕು. ಅರಸಿನ, ಸಾಂಬಾರು ಪುಡಿ. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬಹುದು. ಈಗ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಬೇಯಿಸಿಕೊಳ್ಬೇಕು. ಆಗಾಗ ಮಗ್ಚಿಕೊಳ್ಳಿ. ಮಧ್ಯಮ ಉರಿಯಲ್ಲಿ ಇಟ್ಟಿದ್ದೇನೆ. ಈಗ ಹುಣಸೆ ಹಣ್ಣಿನ ರಸವನ್ನು ಸ್ವಲ್ಪ ಸೇರಿಸಿಕೊಳ್ಬೇಕು. ಸರಿಯಾಗಿ ಮಗ್ಚಿ 1-2 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಈಗ ರುಚಿಯಾಗಿರುವಂತಹ ಮೂಲಂಗಿ ಪಲ್ಯ ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಎನಿಸಿಕೊಂಡಿದ್ದೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.